ಜಗಳ ಆಡ್ಕೊಂಡಿರೋ ಲವರ್ಸ್ ಅಲ್ಲಿ ಒಂದ್ ಥಾಟ್ ಬಂದ್ಬಿಡುತ್ತೆ, ನಾನಂತೂ ಮಾತಾಡ್ಸಲ್ಲ ಅವಳಿಗೆ, ಬೇಕಾದ್ರೆ ಅವ್ನು ಮಾತಾಡ್ಸಿ ಬಂದು, ಅವ್ಳು ಮಾತಾಡ್ಸಿ ಬಂದು, ನಾನು ಯಾಕೆ ಮಾತಾಡ್ಬೇಕು, ನಾನೇನು ತಪ್ಪೇ ಮಾಡಿಲ್ಲ. ಸೊ ಅವಳು ಮಾತಾಡ್ಸಿ ಅಂತ ಅವ್ನು ಮಾತಾಡ್ಸಿ ಅಂತ ಅವಳು, ಈ ತರ ಆಯ್ತು. ಈ ಜಗಳ ಆದ್ಮೇಲೆ ಯಾರು ಫಸ್ಟ್ ಮಾತಾಡ್ಸೋದು ಮುಖ್ಯ ಆಗತ್ತೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡ್ತಿದ್ರಿ ನೀವು, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಐ ಥಿಂಕ್ ಎಲ್ಲೋ ಒಂದ್ ಕಡೆ ಕಿತ್ತಾಡ್ತಿರೋದೆಲ್ಲ ಅನ್ಕೋತೀನಿ ನಾನು. ಅಂಡ್ ವಿಡಿಯೋ ಬಗ್ಗೆ ಡಿಸ್ಕಷನ್ ಮಾಡೋಣ ವೆರಿ ಶಾರ್ಟ್ ಆಗಿ. ಏನಂತ ಹೇಳಿದ್ರೆ, ಅದಕ್ಕಿಂತ ಮುಂಚೆ ಫಸ್ಟ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕು, ನನ್ನ ಜೊತೆ ಮಾತಾಡಬೇಕು ಅಂತ ನಿಮಗೆ ಅನಿಸ್ತಾ ಇದ್ರೆ, ಸೊ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಬಟ್ ಚಾರ್ಜಸ್ ಇರುತ್ತೆ, ಕೌನ್ಸಿಲಿಂಗ್ಗೆ ಫ್ರೀ ಇರಲ್ಲ. ಫಸ್ಟ್ ಪಾಯಿಂಟ್ ಏನು ಅಂತ ಹೇಳ್ತಾರೆ ನೋಡಿ, ಗೆಲ್ಲೋದಕ್ಕಿಂತ ಸಂಬಂಧ ಮುಖ್ಯ ಅನ್ನೋದನ್ನ ಮರಿಬೇಡಿ. ಇಬ್ರು ಕೂಡ ಯಾರೋ ಬಂದು ಒಬ್ರು ಲೈಕ್ ನಾನು ಯಾಕೆ ಮಾತಾಡ್ಲಿ, ನೀನ್ ಯಾಕೆ ಮಾತಾಡ್ಲಿ ಅನ್ನೋದಕ್ಕಿಂತ ಸಂಬಂಧ ಉಳಿಬೇಕಿಲ್ಲಿ. ಜಗಳ ಕ್ಷಣಿಕ ಆಗಿರ್ಬೇಕು ಲೈಫಲ್ಲಿ, ಜಗಳ ಇರಬಾರ್ದು ಅಂತಲ್ಲ. ಅಂಡ್ ಏನು ಅಂತ ಹೇಳಿದ್ರೆ, ಯಾರೋ ಒಬ್ರು ಮಾತಾಡ್ಸಿ, ಸೋಲೋದ್ರಿಂದ ಸಂಬಂಧ ಗೆಲ್ಲುತ್ತೆ ನನ್ನ ಪ್ರಕಾರ. ಅವರೇ ಬಂದು ಮಾತಾಡ್ತೀರಿ ನಾನು ತಕ್ಕ ಈ ಕೋಪದಿಂದ ಏನಾಗತ್ತೆ, ಒಳ್ಳೆಯವ್ರನ್ನೂ ಕಳ್ಕೊಂಡ್ಬಿಡ್ತೀರಿ ಲೈಫಲ್ಲಿ. ಯಾರು ಶುರು ಮಾಡಿದ್ರು ಅನ್ನೋದಕ್ಕಿಂತ ಯಾರೋ ಒಬ್ರು ಮಾತಾಡ್ಸಿ, ಅವರೇ ಬಂದು ಮಾತಾಡ್ತೀನಿ ನಾವು ಕಾಯ್ತಾ ಕುತ್ಕೊಂಡ್ಬಿಟ್ರೆ ಏನಾಗುತ್ತೆ, ಆ ಡಿಸ್ಟೆನ್ಸ್ ಇಂದ ಸಂಬಂಧ ಹಾಳಾಗುತ್ತಾ ಹೋಗುತ್ತೆ. ಹಂಗಂತೇಳಿ ಎಲ್ಲಾ ಟೈಮಲ್ಲಿ ಒಬ್ಬರೇ ಕೇಳಬೇಕು ಅಂತಾರ. ಒಂದ್ಸಲ ಇವ್ರು ಕೇಳಿದಾಗ ನೀವು ಹೋಗ್ಬೇಕು, ನೀವು ಮಾತಾಡಿಸ್ಬೇಕು. ಏನಾಗಲ್ಲ ಬಿಡು, ಆಗೋಯ್ತು, ಸಾರಿ ಆಯ್ತಾ. ಸೊ ನೆಕ್ಸ್ಟ್ ಅಲ್ಲಿ ಅವ್ರು ಮಾಡಿದಾಗ ನೀವು ಹೋಗಿ ಮಾತಾಡಿ, ಇದು ಇರ್ಬೇಕು, ಇಬ್ರಲ್ಲೂ ಕೂಡ ಇರಬೇಕು. ಇದಿಲ್ಲ ಅಂದ್ರೆ ಪ್ರೀತಿ ಆಗಕ್ಕೆ ಸಾಧ್ಯನೇ ಇಲ್ಲ, ಪ್ರೀತಿ ಅಂತ ಹೇಳಕ್ಕೂ ಆಗೋದಿಲ್ಲ. ಓಕೆ, ಸೆಕೆಂಡ್ ಬಂದು ಏನಂದ್ರೆ, ಮೊದಲು ಮಾತಾಡೋರು ದುರ್ಬಲರು. ಅಂದ್ರೆ ಫಸ್ಟ್ ಟೈಮ್ ಹೋಗಿ ಎಕ್ಸಾಂಪಲ್ ಏನು ಅನ್ಕೊಂತಾರೆ, ನಾನೇ ಹೋಗಿ ಫಸ್ಟ್ ಮಾತಾಡಬೇಕು. ನೀವು ಹೋಗಿ ಫಸ್ಟ್ ಮಾತಾಡಿದ ತಕ್ಷಣ ನೀವೇನ್ ವೀಕ್ ಮೈಂಡೆಡ್ ಅಲ್ಲ ಅಥವಾ ದುರ್ಬಲರು ಅಲ್ವೇ ಅಲ್ಲ. ಆಕ್ಚುಲಿ ನೀವು ಮಾತಾಡ್ಸಿರೋದು ಉದ್ದೇಶ ಏನಂದ್ರೆ ಪ್ರೀತಿ ಗೆಲ್ಲಬೇಕು ಅಂತ, ಸಂಬಂಧ ಉಳಿಬೇಕು ಅಂತ. ಅವ್ರ ಕೋಪದಲ್ಲಿದ್ದಾರೆ, ಅವ್ರ ಕೋಪನ ಕರಗಿಸ್ಬೇಕು ಅಂತ ಮಾತಾಡ್ತಿರೋದು. ಇದು ನೆನಪಲ್ಲಿರಲಿ. ಎಷ್ಟೋ ಜನ ಈಗ ಹೋಗಿ ಮಾತಾಡಿದ ತಕ್ಷಣ ಅವ್ರು ಅನ್ಕೋತಾರೆ, ನೋಡು ಹೆಂಗೆ ಕನ್ವಿನ್ಸ್ ಆಗಿ ನಮ್ಗೆ ಹಿಂಗೇನೆ ಬಂದು ಮಾತಾಡ್ಸಿದ್ರು. ಇದು ನನ್ಗೆ ಅದನ್ನ ತಪ್ಪು ತಿಳ್ಕೊಂಬೇಡಿ ನೀವು. ಆ ಸಂಬಂಧ ಉಳಿಬೇಕು ಅಂತ ಒಂದು ಮಾತಾಡ್ಸಿದಾರೆ ವಿನಃ ಅವ್ರ ವೀಕ್ ಅಲ್ಲ, ವೀಕ್ ಮೈಂಡೆಡ್ ಅಲ್ಲ ಅವ್ರದ್ದು. ಓಕೆ, ಪ್ರೀತಿಗೋಸ್ಕರ ಮಾತಾಡಿರೋದು. ಇದನ್ನ ಇಬ್ರು ಸರಿಯಾಗಿ ಅರ್ಥ ಮಾಡ್ಕೊಬೇಕು. ಫಸ್ಟ್ ಅವರೇ ಬಂದು ಮಾತಾಡ್ಲಿ ಅನ್ನೋದು ಬೇಡ ಇಲ್ಲಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಕೋಪ ತಣ್ಣಗಾದ ನಂತರನೂ ಮಾತಾಡಿ, ಅದು ಒಳ್ಳೇದೇನೆ. ಫಸ್ಟ್ ಅವ್ರು ಮಾತಾಡಿ ಇವ್ರು ಮಾತಾಡಿ, ಈ ಕೋಪ ಕಡಿಮೆ ಆಗ್ತಿದ್ದಂಗೆ ಹೋಗಿ ಮಾತಾಡ್ಬೇಕು ಅನ್ನೋದು ಒಂದಿರುತ್ತೆ. ಕೋಪ ಕಡಿಮೆ ಆಗಿಲ್ವಾ, ಇನ್ನೂ ಬೈತಿದಾರ, ಉಗಿತಾ ಇದ್ದಾರಾ, ಓಕೆ, ಪ್ರೀತಿ ಇರೋರ್ ಮೇಲೆ ಏನೋ ಸ್ವಲ್ಪ ಸಣ್ಣ ಪುಟ್ಟ ತಪ್ಪಾಗಿದೆ, ಮಾತಾಡ್ತಿದ್ದಾರೆ, ಉಗಿತಾ ಇದ್ದಾರೆ. ಕಡಿಮೆ ಆದ್ಮೇಲೆ ಕೋಪ ಹೋಗಿ ಮಾತಾಡಿಸಿ, ಹೇಳಿ. ಒಂದು ಸ್ಮಾಲ್ ಆಗಿ ಒಂದು ಕಾಮಿಡಿ ಮಾಡಿಕೊಂಡು, ರೊಮ್ಯಾಂಟಿಕ್ ಒಂದು ಇನ್ನೊಂದ್ಸಲ ಲೈಟ್ ಆಗಿ ಜಗಳ ಮಾಡ್ಕೊಂಡು ಆಮೇಲೆ ಹೋಗಿ ಮಾತಾಡೋ ಥರ ಆಗಲಿ. ಓಕೆ, ಬಟ್ ಅವರೇ ಬಂದು ಮಾತಾಡ್ಸಿ ಅಂತ ಮಾತ್ರ ಕಾಯ್ಬೇಡಿ. ಸೊ ಮಾತಾಡಿಸಿದಾಗ ಪ್ರೀತಿಯಿಂದ ಮಾತಾಡಿ ಅಷ್ಟೇ. ಓಕೆ, ನೆಕ್ಸ್ಟ್ ಬಂದು ಏನು ಮಾಡಬಾರ್ದು ಅಂತ ಹೇಳಿದ್ರೆ, ನೀವು ಇದನ್ನ ಹೇಗೆ ಸರಿಪಡಿಸೋದನ್ನೋದ್ರ ಬಗ್ಗೆ ಯೋಚನೆ ಮಾಡೋಗ್ಬಿಟ್ರೆ, ಹೆಂಗ್ ಸರಿಪಡಿಸೋದು ಇಬ್ರು ಸೇರಿ. ನೆಕ್ಸ್ಟ್ ಇದು ಆಗ್ಬಾರ್ದಪ್ಪ, ಈಗೇನು ಆಗೋಯ್ತು ನಮ್ಮಿಬ್ರು ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಜಗಳಗಳು, ಇದು ನೆಕ್ಸ್ಟ್ ಆಗ್ಬಾರ್ದಪ್ಪ. ಆ ಥರದಲ್ಲಿ ಇರೋಣ, ಏನ್ ಮಾಡೋಣ, ಇದು ಬರ್ಬೇಕು. ನಿನ್ನಿಂದ ಆಗೋಯ್ತು, ನೀನೇ ಮಾಡಿದ್ದು ಅಂತ ಕೆದ್ಕೋದು ಬೇಡ. ಒಟ್ನಲ್ಲಿ ಇಬ್ರು ಸೇರಿ ತಪ್ಪು ಮಾಡ್ಬಿಟ್ಟಿದೀವಿ, ಇದು ಆಗ್ದಂಗೆ ಬರ್ಬೇಕು ಅಂದ್ರೆ ಇಬ್ರು ಹೇಗೆ ನಡ್ಕೋಬೇಕು, ಹೇಗೆ ಮಾತಾಡ್ಬೇಕು, ಮತ್ತೆ ಹೇಗೆ ಆ ಬಾಂಡಿಂಗ್ ಅಲ್ಲಿ ಇಬ್ರು ಮತ್ತೆ ಆ ಕನೆಕ್ಟಿವಿಟಿ ತಗೊಳ್ಳೋದು. ಸೊ ಇದ್ರ ಬಗ್ಗೆ ಇಬ್ರಿಗೂ ಕೂಡ ಒಂದು ಕ್ಲಾರಿಟಿ, ಒಂದು ಥಾಟ್ ಇರಬೇಕು. ಅಂಡ್ ಹಂಗೆ ನಡ್ಕೊಳ್ಬೇಕಾಗತ್ತೆ. ಇದು ತುಂಬಾ ಮುಖ್ಯ ಇದೆ. ಬಟ್ ಎಷ್ಟೋ ಜನ ಇದನ್ನ ಥಿಂಕ್ ಮಾಡೋದೇ ಇಲ್ಲ ಆಕ್ಚುಲಿ, ದಟ್ಸ್ ರಾಂಗ್. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಅವರೇ ಮೊದಲು ಮಾತಾಡ್ಲಿ ಇದ್ರೆ ಸಂಬಂಧ ಹಾಳಾಗತ್ತೆ. ಅಂದ್ರೆ ನಾ ಹೇಳೋದಂದ್ರೆ, ಈಗ ಅವರೇ ಬಂದು ಮಾತಾಡ್ಸಿ ಅಂತ ನೀವು ಕಾಯ್ತಾ ಕುತ್ಕೋಬಿಟ್ರೆ ಸಂಬಂಧ ಅಲ್ಲಿ ಹಾಳಾಗ್ತಾ ಬರುತ್ತೆ. ಯಾರಿಗೆ ಕ್ಲಾಸ್ ಅದು? ಮತ್ತೆ ಆ ಥರದ ವ್ಯಕ್ತಿತ್ವ ಸಂಬಂಧ ಸಿಗೋಕ್ ಸಾಧ್ಯ ಇಲ್ವೇ? ಓಕೆ, ಅದಕ್ಕೆ ಎಷ್ಟೋ ಜನ ಏನಂತ ಹೇಳಿದ್ರೆ, ಅವರೇ ಬಂದು ಮಾತಾಡ್ಲಿ ಅಂತ ವೇಟ್ ಮಾಡಿ ಸಂಬಂಧ ಗ್ಯಾಪ್ ಆಗಿ ಅವ್ರಗಳ ಮಧ್ಯೆ ಇನ್ನೊಬ್ರು ಯಾರೋ ಬಂದು ಸಂಬಂಧ ಹಾಳಾಗಿದ್ದು ಉಂಟು. ಟ್ರಾನ್ಸ್ಪರೆಂಟ್ ಆಗಿದ್ದೀರಿ, ಮಧ್ಯೆ ಸಣ್ಣದಾಗಿ ತಪ್ಪು ನಡೆದಿದ್ದೀನಿ, ಹೋಗಿ ಮಾತಾಡ್ಸಿ. ಏನೂ ಕಳ್ಕೊಳ್ಳಲ್ಲ ನಾವು. ಭಾಳ ಅಂದ್ರೆ ನಮ್ ತನ ಸೋಲುತ್ತಷ್ಟೇ. ಒಳ್ಳೆಯವ್ರಿದ್ದಾರೆ ಅಂದ್ರೆ ಹೋಗಿ ಸೋಲ್ಬೇಕಾಗತ್ತೆ ಸಮ್ಟೈಮ್ಸ್. ಅದಕ್ಕೇನೆ ಜಗಳ ಆದ್ಮೇಲೆ ಅವ್ರು ಮಾತಾಡ್ಲಿ ಇವ್ರು ಮಾತಾಡ್ಲಿ ಅಂತ ಕಾಯೋದು ಬೇಡ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸ್ಮಾಲ್ ಆಗಿ ಶಾರ್ಟ್ ಆಗಿ ನಾನು ಕೆಲವೊಂದು ಟಿಪ್ಸ್ ಗಳನ್ನ ಕೊಟ್ಟಿದ್ದೀನಿ. ಇಷ್ಟ ಆಗಿದೆ ಅಂತ ನಾನು ಫೀಲ್ ಮಾಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅನಿಸಿಕೆನ ಏನ್ ಮಾಡ್ಬೇಕು ಕಮೆಂಟ್ ಸೆಕ್ಷನ್ ನೀವು ಕಮೆಂಟ್ ಮಾಡಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ನಮಸ್ತೆ.